ನಮಸ್ಕಾರ ಎಲ್ಲರಿಗೂ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ನಮ್ಮ ವಿರಾಟ್ ಕೊಹ್ಲಿದು ಜೊತೆಗೆ ಸ್ಯಾಮ್ ಕಾನ್ಸ್ಟಾಸ್ದು ಡೇ ಒನ್ ಆಫ್ ದ ಟೆಸ್ಟ್ ಮ್ಯಾಚ್, 4ನೇ ಟೆಸ್ಟ್ ಮ್ಯಾಚ್ ಅಲ್ಲಿ ಆದಂಥ ಸೀನು ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಆಯಿತು. ಇದೆಲ್ಲರಿಗೂ ಗೊತ್ತಿರುವಂಥ ವಿಚಾರನೇ ಏನೇನಾಯಿತು ಅಂತ. ಡಿಕ್ಕಿ ಹೊಡೆದಿದ್ದು ಆ್ಯಂಡ್ ಇಶ್ಯೂ ಆಗಿದ್ದು, ವಿರಾಟ್ ಕೊಹ್ಲಿ ಒಂದು ಡಿಮೆರಿಟ್ ಪಾಯಿಂಟ್ನ ಹಾಕಿಸ್ಕೊಂಡಿದ್ದು ICCಯಿಂದ, ಇದೆಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಅದು ಸ್ಲೆಡ್ಜಿಂಗು ಬಂದಿರೋದು ವಿರಾಟ್ ಕೊಹ್ಲಿ ಎಂಡಿಂದನೇ ಫಸ್ಟ್ ಬಂದಿದ್ದು ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ, ಏನು ಸ್ಪೆಷಲ್ ಆಗಿ ಏನು ಹೇಳಬೇಕಾಗಿಲ್ಲ. ಅದಾದಮೇಲೆ ಇದು ಯಾವ ರೀತಿ ಕಂಟಿನ್ಯೂ ಆಗ್ತಾ ಇದೆ ಆ್ಯಂಡ್ ಆಸ್ಟ್ರೇಲಿಯನ್ ಮೀಡಿಯಾಗಳು, ಆಸ್ಟ್ರೇಲಿಯನ್ ನ್ಯೂಸ್ ಪೇಪರು ಇದನ್ನು ಯಾವ ರೀತಿ ಪ್ರೊಜೆಕ್ಟ್ ಮಾಡ್ತಾ ಇದೆ, ಯಾವ ರೀತಿ ಬರೀತಾ ಇದೆ ಅಂತಂದರೆ ನಿಜವಾಗ್ಲೂ ಗುರು, ಲಿಟ್ರಲಿ ಇಂಡಿಯನ್ ಮೀಡಿಯಾಗಳನ್ನು ಕೂಡ ಈ ಕೀಳು ಮಟ್ಟಕ್ಕೆ, ಈ ಕೆಳಮಟ್ಟಕ್ಕಂತೂ ಇಳಿಯೋದಿಲ್ಲ. ಅಷ್ಟು ಕೀಳು ಮಟ್ಟಕ್ಕೆ, ಅಷ್ಟು ಕೆಳಮಟ್ಟಕ್ಕೆ ಆಸ್ಟ್ರೇಲಿಯನ್ ಮೀಡಿಯಾಗಳು ಹಿಡಿತಾ ಇದ್ದಾವೆ. ಜೊತೆಗೆ ನ್ಯೂಸ್ ಪೇಪರಲ್ಲಿ ಕೂಡ ಈ ಥರ ಪೋಸ್ಟ್ ಆಗ್ತಾ ಇದ್ದಾವೆ. ಅದೇ ವಿರಾಟ್ ಕೊಹ್ಲಿ ನಿಮ್ಮಪ್ಪ ನಾನು ಅನ್ನೋ ಥರ ಸ್ಯಾಮ್ ಕಾನ್ಸ್ಟಾಸು ವಿರಾಟ್ ಕೊಹ್ಲಿ ಅಪ್ಪ ಅಂತ. ಇದನ್ನು ನೋಡಿದ್ರೆ ನಗು ಬರುತ್ತೆ ಅಷ್ಟೇ, ಅವ್ರಿಗೆ ನಗು ಬರುತ್ತೆ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ. ಸೊ ಏನೋ ಒಂಥರ ಇಂಡಿಯನ್ಸ್ನ ಟ್ರಿಗರ್ ಮಾಡೋದಕ್ಕೆ, ವಿರಾಟ್ ಕೊಹ್ಲಿ ಫ್ಯಾನ್ಸ್ಗಳನ್ನ ಟ್ರಿಗರ್ ಮಾಡೋದಕ್ಕೆ ಇವ್ರು ಈ ಥರ ಪೋಸ್ಟ್ಗಳನ್ನ, ಈ ಥರ ನ್ಯೂಸ್ ಪೇಪರಲ್ಲಿ ಪ್ರಿಂಟ್ಗಳನ್ನ, ಪಬ್ಲಿಕೇಶನ್ಸ್ಗಳನ್ನ ಬಿಡ್ತಾ ಇದ್ದಾರೆ. ಸೊ ಇದು ವಿರಾಟ್ ಕೊಹ್ಲಿ ಫ್ಯಾನ್ಸ್ಗಳಿಗೆಲ್ಲ ಟ್ರಿಗರ್ ಆಬ್ವಿಯಸ್ಲಿ ಆಗೇ ಆಗಿರುತ್ತೆ. ಇಲ್ಲಿ ಸ್ಯಾಮ್ ಕಾನ್ಸ್ಟಾಸು ಅವರು ಸಿಕ್ಕಾಪಟ್ಟೆ ಒಳ್ಳೆ ಮನುಷ್ಯ ಅನ್ನೋ ಥರ ಪ್ರೂವ್ ಮಾಡ್ಕೋಬೇಕು ಅಂತ ಡೇ ಒನ್ ಆಫ್ ದ ಟೆಸ್ಟ್ ಮ್ಯಾಚು ಆಯ್ತಲ್ಲ, ಅದ್ರ ಎಂಡಲ್ಲಿ ನಾನು ವಿರಾಟ್ ಕೊಹ್ಲಿ ಫ್ಯಾನ್, ಹೌದು ಮುಂಚೆ ಎಲ್ಲ ಹೇಳಿದ್ರೆ ವಿರಾಟ್ ಕೊಹ್ಲಿ ಫ್ಯಾನ್ ಅಂತ ಹೇಳಿದರೆ, ಆ್ಯಂಡ್ ಅವತ್ತು ಕೂಡ ಅವ್ರು ಹೇಳಿದ್ರು ನಾನು ವಿರಾಟ್ ಕೊಹ್ಲಿ ಫ್ಯಾನು ಅಂತಲೇ ಹೇಳಿದ್ದು. ನಮ್ಗೇನು ಗುರು ವಿರಾಟ್ ಕೊಹ್ಲಿ ಅವ್ರ ಫ್ಯಾನ್ ಅಂತಲೇ ಹೋಗ್ಬಿಟ್ಟು ಜಗಳ ಮಾಡ್ಕೊಂತಿಲ್ಲ. ಅವಾಗ ಒಂಥರ ಬೇಜಾರಾಯಿತು. ಏನು ಗುರು ಇದು, ವಿರಾಟ್ ಕೊಹ್ಲಿಗೆ ಬೇಕಿತ್ತ ಇದು, ಬೇರೆಯವ್ರ ಹತ್ರ ಜಗಳ ಮಾಡೋದು ಒಂಥರ, ಅವ್ರ ರೇಂಜಲ್ಲಿರೋ ಹತ್ರ ಜಗಳ ಮಾಡೋರು ಒಂಥರ, ಕಿರಿಕ್ ತಗೊಂಡ್ರೆ ಸ್ಲೆಡ್ಜ್ ಮಾಡೋದು ಒಂಥರ, ಪಾಪ ಅವು ಇವಾಗಿನ ಡಿಮಿ ಮಾಡಿರೋವಂಥವ್ರ ಮೇಲೆ ಏನಕ್ಕೆ ಜಗಳ, ಅದು ಇದು ಅಲ್ಲ ಅಂತ ಅನ್ಕೊಂಡಿದ್ವಿ. ಓಕೆ, ಸ್ಲೆಡ್ಜ್ ಏನೋ ಮಾಡ್ರು, ಅದನ್ನ ಅಲ್ಲಿಗೆ ಬಿಟ್ಟಿದ್ರೆ ಆಗಿತ್ತು. ಒಬ್ಬ ಫ್ಯಾನ್ ಬಾಯ್ ಆಗಿರೋವಂಥವನು ಅವ್ರು ಏನಾದ್ರು ಬಂದ್ಬಿಟ್ಟು ಸ್ಲೆಡ್ಜ್ ಮಾಡ್ತು ಅಂದ್ರೆ, ಏನಾದ್ರು ಸ್ವಲ್ಪ ಅಣುಕಿಸ್ತು ಅಂದರೆ ಅದನ್ನು ಆರಾಮಾಗಿ ತೊಗೊಂಡು ಸುಮ್ಮನೆ ಆಗ್ತಾರೆ. ಬಟ್ ವಿರಾಟ್ ಕೊಹ್ಲಿ ಅವರು ಔಟ್ ಆದಂಥ ಟೈಮಲ್ಲಿ ಸ್ಯಾಮ್ ಕಾನ್ಸ್ಟಾಸ್ ಯಾವ ಥರ ರಿಯಾಕ್ಟ್ ಮಾಡಿದ್ರು ಅಂತಂದರೆ, ಬೇರೆ ಯಾರು ಔಟ್ ಆದಾಗಲೂ ಕೂಡ ಆ ಥರ ರಿಯಾಕ್ಟ್ ಮಾಡಲಿಲ್ಲ ಸ್ಯಾಮ್ ಅವರು. ವಿರಾಟ್ ಕೊಹ್ಲಿ ಔಟ್ ಆದಾಗ ಯಾವ ಥರ ರಿಯಾಕ್ಟ್ ಮಾಡಿದ್ರು ಅಂತಂದರೆ ಗೊತ್ತಿರುತ್ತೆ, ನೋಡಿರ್ತೀರ ಎಲ್ಲರಿಗೂ, ಕ್ರೌಡಿಗೆಲ್ಲ ಫುಲ್ಲು ಕಿರ್ಚಿ ಚಿಯರ್ ಮಾಡಿ ಅಂತ ಅದೊಂಥರ ರೊಚ್ಕೆಪ್ಸೋ ಥರ, ಕೊಹ್ಲಿ ಫ್ಯಾನ್ಸ್ಗಳ ರೊಚ್ಕೆಪ್ಸೋ ಥರ ಆ ಥರ ರಿಯಾಕ್ಟ್ ಮಾಡಿದ್ರು. ಆ್ಯಂಡ್ ಅದಕ್ಕೆ ಇವತ್ತು ಅನುಭವಿಸಿದ್ದಾರೆ ಕರೆಕ್ಟಾಗಿ. ಇವತ್ತು ಜಸ್ಪ್ರೀತ್ ಬುಮ್ರಾ ಆಗಿರಲಿ, ಜೊತೆಗೆ ಇವತ್ತು ವಿರಾಟ್ ಕೊಹ್ಲಿ ಏನು ಇವ್ರಿಗೆ ಉರ್ಸೋದೇ ಬೇಕಾಗಿಲ್ಲ. ಜಸ್ಪ್ರೀತ್ ಬುಮ್ರಾ ಆ್ಯಂಡ್ ಸಿರಾಜ್ ಅಣ್ಣ ಇಬ್ಬರನ್ನೇ ಉರಿಸ್ಬಿಟ್ರು. ಅವ್ರ ರಿಯಾಕ್ಷನ್ ಯಾವ ಥರ ಕೊಟ್ಟಿದ್ರು ಅದಕ್ಕೆ ಪರ್ಫೆಕ್ಟು, ಅವ್ರ ಆ್ಯಕ್ಷನ್ ಯಾವ ಥರ ಕೊಟ್ಟರು ಅದಕ್ಕೆ ಪರ್ಫೆಕ್ಟ್ ರಿಯಾಕ್ಷನ್ ನಮ್ಮ ಕಡೆಯಿಂದನೂ ಕೂಡ ಸಿಕ್ಕಿದೆ. ಸೊ ಇದೊಂಥರ ಇದ್ರೆ ಈ ಥರ ಎಲ್ಲ ಒಂಥರ ಮಜಾ ಬರುತ್ತೆ. ಬಟ್ ಆದ್ರೂ ಈ ನ್ಯೂಸ್ ಪೇಪರ್ಗಳೆಲ್ಲ ಏನು ಇದನ್ನ ಪಬ್ಲಿಷ್ ಮಾಡ್ತಾ ಇದ್ದಾರೆ, ನಿಮ್ಮಪ್ಪ ನಾನು, ಹಂಗೆ ನಾನು ಅಂತ. ಅದು ಸ್ಯಾಮ್ ಕಾನ್ಸ್ಟಾಸ್ ಬಂದ್ಬಿಟ್ಟು ಹೇಳ್ಬಿಡ್ಲಿ, ಅವರೇ ಬಂದ್ಬಿಟ್ಟು ಹೇಳ್ಬಿಡ್ಲಿ ನಿಮ್ಮಪ್ಪ ನಾನು ಅಂತ ಹೇಳ್ಬಿಡ್ಲಿ, ವಿರಾಟ್ ಕೊಹ್ಲಿಗೆ ಹೇಳ್ಬಿಡ್ಲಿ, ನೋಡೋಣ ಅವಾಗ ಒಪ್ಕೊಂತೀವಿ. ಈ ನ್ಯೂಸ್ ಪೇಪರ್ ಅವರು ಸುಮ್ಮನೆ ಬಾಯಿಗೆ ಬಂದಿದ್ದು, ಆಮೇಲೆ ಜೋಕರ್ ಮಾಡೋದು ವಿರಾಟ್ ಕೊಹ್ಲಿನ, ಅವರೇ ಕಿಂಗ್ ಮಾಡ್ತಾರೆ ವಿರಾಟ್ ಕೊಹ್ಲಿನ, ಆಮೇಲೆ ಅವರೇ ಜೋಕರ್ ಮಾಡ್ತಾರೆ ವಿರಾಟ್ ಕೊಹ್ಲಿನ. ಹೌದು, ಏನೋ ಒಂದು ಚಿಕ್ಕ ಮಟ್ಟಿಗೆ ಏನೋ ಸ್ಲೆಡ್ಜ್ ಮಾಡಿರೋದು ಅದು ಓಕೆ, ತಪ್ಪು ಅಂತ ಅಕ್ಸೆಪ್ಟ್ ಮಾಡ್ತೀವಿ. ಆ್ಯಂಡ್ ಇವ್ರು ಮಾಡಿಲ್ವಾ, ಇವ್ರೇನು ಸ್ಲೆಡ್ಜ್ ಮಾಡೋದೇ ಇಲ್ವಾ, ಇವ್ರು ಬೇಜಾನ್ ಮಾಡಿದ್ರಿ ಹಿಂದೆ. ನಾವೇನೋ ಇವಾಗ ಸ್ಲೆಡ್ಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಒಂದು 2-3 ಸೀರೀಸಿಂದ ಇವಾಗ ಬಾರ್ಡರ್ ಗವಾಸ್ಕರ್ ಟ್ರೋಫಿಲಿ ಇವಾಗ ಜಾಸ್ತಿ ಸ್ಲೆಡ್ಜ್ ಮಾಡ್ತಿದ್ವಿ ನಾವು. ಇವ್ರು ಮುಂಚೆ ಎಲ್ಲ ಬೇಜಾನ್ ಸ್ಲೆಡ್ಜ್ ಮಾಡೋರು ಆಸ್ಟ್ರೇಲಿಯನ್ಸು. ಮಿಚೆಲ್ ಜಾನ್ಸನ್ ವಿರಾಟ್ ಕೊಹ್ಲಿಗೆ ಹೊಡೆದಿಲ್ವಾ, ಬೇಕು ಅಂತಲೇ ಹೊಡೆದಿರ್ಲಿಲ್ವಾ, ಬಾಲಲ್ಲಿ ಹೊಡೆದಿದ್ರಲ್ವಾ. ಸೊ ಅದೆಲ್ಲ ಸ್ಲೆಡ್ಜಿಂಗ್ ಅಲ್ವಾ. ಸೊ ಇವರು ಮಾಡಿದರೆ ಬೇಜಾನ್ ಸ್ಲೆಡ್ಜಿಂಗು, ಅದನ್ನ ಇವಾಗ ವಿರಾಟ್ ಕೊಹ್ಲಿ ಈ ಕಡೆಯಿಂದ ಮಾಡಿದ್ರೆ ಅಷ್ಟೇ. ಆಸ್ಟ್ರೇಲಿಯನ್ಸ್ ಅಂತ ಬಂದಾಗ ಅವ್ರ ಸ್ಲೆಡ್ಜಿಂಗ್ ಏನೋ ಫೇಮಸ್ ಆಗಿದ್ದು ಮುಂಚೆ, ಇವಾಗ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದಾರೆ ಅಷ್ಟೇ. ಫಸ್ಟು ಅವ್ರು ಗೇಮ್ ನೆಕ್ಸ್ಟ್ ಆಡ್ತಾರೆ, ಫಸ್ಟು ಸ್ಲೆಡ್ಜ್ ಮಾಡ್ತಾರೆ ಅಂತಲೇ ಇದ್ದಿದ್ದು. ಸೊ ಇವಾಗ ನಾವು ಸ್ವಲ್ಪ ಈ ಕಡೆಯಿಂದ ಪುಷ್ ಕೊಡ್ತಾ ಇದ್ದೀವಿ ಅಷ್ಟೇ. ಅದನ್ನು ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅವ್ರ ಕೈಲಿ ಅಷ್ಟೇ. ಈ ಮೀಡಿಯಾಗಳಿಗೆ, ಎಕ್ಸ್ಪೆಷಲಿ ಈ ನ್ಯೂಸ್ ಪೇಪರ್ಗಳಿಗೆ, ಮೀಡಿಯಾಗಳಿಗೆ ಅದನ್ನು ತಡ್ಕೊಳಕ್ಕೇ ಆಗ್ತಾ ಇಲ್ಲ. ಅದೇನಕ್ಕೆ ಅಂತ ಗೊತ್ತಿಲ್ಲ. ಅವ್ರು ಮಾಡಿದಾಗ ಅದು ನಾವು ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ, ಇನ್ನು ಹೆಲ್ದಿವೇ ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಹೌದು, ಅವಾಗಲೂ ಇಶ್ಯೂಗಳಾಗಿತ್ತು, ಕಾಂಟ್ರವರ್ಸಿಗಳಾಗಿತ್ತು, ಅದು ಎಲ್ಲ ಆಗಿತ್ತು. ಬಟ್ ಯಾವುದೇ ನ್ಯೂಸ್ ಪೇಪರು, ಮೀಡಿಯಾಗಳೆಲ್ಲ ಜೋಕರ್ರು, ನಿಮ್ಮಪ್ಪ ನಾನು, ಹಿಂಗೆ ನಾನು ಅಂತ ಯಾವುದೇ ಇಂಡಿಯನ್ ಮೀಡಿಯಾ ಆಗಲಿ, ಇವರೇ ಆಸ್ಟ್ರೇಲಿಯನ್ ಮೀಡಿಯಾ ಆಗಲಿ, ನಿಮ್ಮಪ್ಪ ನಾನು, ಹಿಂಗೆ ನಾನು ಅಂತ ಇಷ್ಟು ಚೀಪ್ ಕ್ವಾಲಿಟಿಯಾಗಿ, ಚೀಪಾಗಿ ಈ ಕೀಳು ಮಟ್ಟಕ್ಕೆ ಯಾರೂ ಕೂಡ ಇಳಿದಿರಲಿಲ್ಲ. ಜೋಕರ್ ಥರ ಫೇಸ್ ಮಾಡೋದಾಗಲಿ, ಹಿಂಗೆ ಮಾಡೋದಾಗಲಿ ಯಾರನ್ನೂ ಕೂಡ ಇಂಡಿಯನ್ ಮೀಡಿಯಾಗಳು ತೋರಿಸಿಲ್ಲ, ಇಂಡಿಯನ್ ನ್ಯೂಸ್ ಪೇಪರ್ಗಳು ತೋರಿಸಿಲ್ಲ, ಈ ಕಡೆ ಆಸ್ಟ್ರೇಲಿಯಾದವರು ಕೂಡ ತೋರಿಸಿಲ್ಲ. ವಿರಾಟ್ ಕೊಹ್ಲಿನ ಏನಕ್ಕೆ ಈ ಥರ ಡಿಸ್ಪ್ಲೇ ಮಾಡ್ತಾ ಇದ್ದೀರಾ ಅಂತ ವಿರಾಟ್ ಕೊಹ್ಲಿ ಫ್ಯಾನ್ಸ್ಗಳಿಗೆ ರೊಚ್ಚಿಗೆ ಇದ್ದಿದ್ದಾರೆ. ಯಾಕೆಂದರೆ ಅಂಥದ್ದೇನು ಮಾಡಿಲ್ಲ ಅಲ್ಲಿ ವಿರಾಟ್ ಕೊಹ್ಲಿ. ಏನೋ ಒಂದು ಡ್ಯಾಶು ಇಷ್ಟೊಂದೆಲ್ಲ ಸೀನ್ ಮಾಡ್ತಿದೆ ನಿಮಗೆ ಅಂತಂದರೆ, ಇಷ್ಟೊಂದೆಲ್ಲ ಬೂ ಮಾಡ್ತೀರಾ. ಆ್ಯಂಡ್ ಅವರೇನು ಮಾಡೇ ಇಲ್ವಾ ಸ್ಯಾಮ್ ಕಾನ್ಸ್ಟಾಸ್ ಅವರು, ಅದಾದಮೇಲೆ ಏನೂ ಮಾಡೇ ಇಲ್ವಾ, ಸೈಲೆಂಟ್ ಆಗಿದ್ದೀರಾ ಹುಡುಗ,
ಸೈಲೆಂಟ್ ಆಗಿದ್ದೀರಿ ಅನ್ನೋ ಹೇಳ್ಬೋದಾಗಿತ್ತು. ಸೈಲೆಂಟ್ ಆಗಿದ್ದಾರಾ? ಇಲ್ಲ ತಾನೆ. ವಿರಾಟ್ ಕೊಹ್ಲಿ ಔಟ್ ಆದಾಗ ಯಾವ ಥರ ಅವ್ರು ರಿಯಾಕ್ಟ್ ಮಾಡಿದ್ರು, ಯಾವ ಥರ ಅವ್ರು ರೆಸ್ಪಾಂಡ್ ಮಾಡಿದ್ರು. ಸೊ ಅದನ್ನ ನೋಡಾದ್ಮೇಲೆ ಖಂಡಿತ ಇನ್ನೂ ಪಂಪ್ಡಪ್ ಆಗಿದ್ದಾರೆ ಕೊಹ್ಲಿ ಫ್ಯಾನ್ಸ್ಗಳು. ಇಲ್ಲ ಅವರು ಕರೆಕ್ಟಾಗಿ ಮಾಡಿದ್ದಾರೆ ಅಂತ ಇವಾಗ ಎಲ್ಲರಿಗೂ ಅನಿಸ್ತಾ ಇದೆ. ಇಂಥ ಪ್ಲೇಯರ್ಗೆ ಏನೋ ಫ್ಯಾನ್ ಗೀನ್ ಅಂತ ಎಲ್ಲ ಹೇಳ್ತಾರೆ. ಒಬ್ಬ ಫ್ಯಾನ್ ಆದವನು ಒಬ್ಬ ಐಡಲ್ಲು ಔಟ್ ಆದಾಗ ಈ ಥರನ ರಿಯಾಕ್ಟ್ ಮಾಡೋದು, ಕಿರ್ಚಿಗುರು, ಹಿಂಗೆ ಮಾಡಿಗುರು, ಹಂಗೆ ಮಾಡಿಗುರು, ಹಿಂಗೆ ರಿಯಾಕ್ಟ್ ಮಾಡ್ತಾರೆ, ಇದು ಯಾವ ಥರ ಫ್ಯಾನು ಅಂತ ಎಲ್ಲರೂ ಇವಾಗ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಇಂಥ ಚೀಪ್ ಕ್ವಾಲಿಟಿ, ಇಂಥ ಚೀಪ್ ಲೆವೆಲ್ಗೆ ಆಸ್ಟ್ರೇಲಿಯನ್ ಮೀಡಿಯಾಗಳು ಇಳಿತಾರೆ ಅಂತಂದರೆ, ಇಂಡಿಯನ್ ಮೀಡಿಯಾಗಳು ಇಳಿದೇ ಇರೋವಂಥ ಚೀಪ್ ಲೆವೆಲ್ಗೆ ಇಳಿತಾರೆ ಅಂತಂದರೆ ಅವ್ರಿಗೆ ಶೇಮ್ ಆಗಬೇಕು ಗುರು. ನಿಮಗೆ ಏನು ಅನ್ನಿಸ್ತು ಈ ಸ್ಯಾಮ್ ಕಾನ್ಸ್ಟಾಸ್ ಅವರ ವಿಚಾರ? ಅಂದರೆ ಅಲ್ಲಿಗೆ ಬಿಟ್ಟಿದ್ರಾಗಿತ್ತಾಯ್ತಾ, ಆ ಸ್ಲೆಡ್ಜಿಂಗ್ ಕಂಟಿನ್ಯೂ ಆಗ್ತಿರಲಿಲ್ಲ. ವಿರಾಟ್ ಕೊಹ್ಲಿ ಅದನ್ನೇ ಡ್ರ್ಯಾಗ್ ಮಾಡಲಿಲ್ಲ, ಅದನ್ನ ಅಲ್ಲಿಗೆ ಬಿಟ್ಟಿದ್ರು. ಅವರೇನು ಇವಾಗ ಸ್ಯಾಮ್ ಕಾನ್ಸ್ಟಾಸ್ ಇವಾಗೂ ಅವ್ರು ಅಲ್ಲಿಗೆ ಬಿಟ್ಟಿದ್ದಾರೆ. ಸ್ಯಾಮ್ ಕಾನ್ಸ್ಟಾಸ್ ಅವ್ರು ಔಟ್ ಆದಾಗ ಏನೋ ಫುಲ್ ರೊಚ್ಕೆದ್ಬಿಟ್ಟು ಫುಲ್ ಕಿರ್ಚೋದು ಕೂಗೋದು ಹಂಗೆ ಹಿಂಗೆ ಬೇರೆಯವರನ್ನ ಉರಿಸ್ತಾ ಇದ್ದಾರೆ. ಇವ್ರಿಗಿನ್ನ ಬೇರೆಯವ್ರನ್ನೇ ಜಾಸ್ತಿ ಉರಿಸ್ತಾ ಇದ್ರಲ್ಲಿ. ಇವ್ರು ಆ ಥರ ರಿಯಾಕ್ಟ್ ಮಾಡಿದ್ಕೇ ಈ ಕಡೆಯಿಂದ ಬರ್ತಾ ಇದೆ ಅಷ್ಟೇನೆ. ಇವ್ರು ಆ ಥರ ರಿಯಾಕ್ಟ್ ಮಾಡಿರಲಿಲ್ಲ ಅಂತಾರೆ, ಕೊಹ್ಲಿ ಔಟ್ ಆದಾಗ ಆ ಥರ ರಿಯಾಕ್ಟ್ ಮಾಡಿರಲಿಲ್ಲ ಅಂತಂದಿದ್ರೆ ಈ ಕಡೆಯಿಂದ ಕೂಡ ಆ ಥರ ರಿಯಾಕ್ಷನು ಬರ್ತಾ ಇರಲಿಲ್ಲ. ಸೊ ಇವ್ರು ಸುಮ್ಮನೆ ಹಂಗೆ ಎಳೆದಾಡ್ತಾ ಇದ್ದಾರೆ ಅಷ್ಟೇ ಈ ಒಂದು ಇಶ್ಯೂನ. ಆ್ಯಂಡ್ ನ್ಯೂಸ್ ಪೇಪರ್ಗಳು ಕೂಡ ಎಳೆದಾಡ್ತಾ ಇದ್ದಾರೆ. ಸೊ ನಿಮಗೇನು ಅನ್ನಿಸ್ತು ಸ್ಯಾಮ್ ಕಾನ್ಸ್ಟಾಸ್ ಅವರು ವಿರಾಟ್ ಕೊಹ್ಲಿ ಅವರು ಔಟ್ ಆದಾಗ ಕೊಟ್ಟಂಥ ರೆಸ್ಪಾನ್ಸ್ ಏನಿತ್ತು ಅದು ನಿಮಗೆ ಏನು ಅನ್ನಿಸ್ತು? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.